ವಿಡಿಯೋ ಒಳಗೆ ಹೋಗೋದಕ್ಕಿಂತ ಮುಂಚೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತು ಸಪೋಟದು ಲಸ್ಸಿ ಮಾಡ್ತಾ ಇದ್ದೀನಿ. ಸಪೋಟ ಲಸ್ಸಿ ಮಾಡೋದಕ್ಕೆ 2 ಸಪೋಟನ ನಾನು ಚೆನ್ನಾಗಿ ಸ್ಪೂನಲ್ಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ 1/4 ಕಪ್ಪಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ. 3 ಸ್ಪೂನಷ್ಟು ಸಕ್ಕರೆ ಬೇಕಾಗುತ್ತೆ. 1/4 ಚಮಚದಷ್ಟು ಏಲಕ್ಕಿ ಪುಡಿ. ಇವಾಗ ಸ್ಟಾರ್ಟ್ ಮಾಡೋಣ. ನೋಡಿ, 1 ಬೌಲ್ ತಗೊಳ್ಳಿ. ನೋಡಿ, ಫಸ್ಟಿಗೆ ಮೊಸರು ಹಾಕೊಳ್ಳೋಣ. ಹುಳಿ ಇಲ್ಲದೆ ಇರೋ ಮೊಸರು ತಗೊಳ್ಳಿ. ಸಪೋಟ ಪೇಸ್ಟ್ ಹಾಕೊಂಡಿದ್ದೀನಿ. ಸಕ್ಕರೆನೂ ಹಾಕೊಂಡ್ಬಿಡೋಣ ಇವಾಗಲೇ, ಹಾಗೆ ಅದು ಕರ್ಕೊಳ್ಳುತ್ತೆ ಬ್ಲೆಂಡ್ ಮಾಡುವಾಗ. ಏಲಕ್ಕಿ ಪುಡಿನೂ ಹಾಕೊಳ್ತಿದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಒಂದು 10 ನಿಮಿಷ ತಗೊಳುತ್ತೆ ಇದು. ನೋಡಿ, ಲಸ್ಸಿ ರೆಡಿ ಆಯಿತು. ನಾವು ಇದನ್ನು ಒಂದು ಗ್ಲಾಸ್ಗೆ ಹಾಕೊಳ್ಳೋಣ. ಬೀಟರ್ ಇಲ್ಲದೆ ಮಿಕ್ಸಿಗೆ ಹಾಕದೆ ನಾವು ಕೈಯಲ್ಲೇ ಮಾಡಿಕೊಂಡ್ರೆ ಲಸ್ಸಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನಾನು ಮೇಲ್ಗಡೆ ಸ್ವಲ್ಪ ಡೆಕೋರೇಷನ್ಗೋಸ್ಕರ ಸ್ಟ್ರಾಬೆರಿ ಸಿರಪ್ ಹಾಕೊಂಡಿದ್ದೀನಿ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಷ್ಟೇ. ನಾನು ಈ ಲಸ್ಸಿನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು. ಇದನ್ನು ಫ್ರಿಜ್ನಲ್ಲಿ ಇಟ್ಟು ಒಂದು ಅರ್ಧ ಗಂಟೆ ಫ್ರಿಜ್ನಲ್ಲಿ ಇಟ್ಟು ಆಮೇಲೆ ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕಾಮೆಂಟ್ಸ್ ಮಾಡಿ ನನಗೆ. ನಾನಿವಾಗ ಸ್ಟ್ರಾಬೆರಿ ಲಸ್ಸಿ ಮಾಡ್ತಾ ಇದ್ದೀನಿ. ಸ್ಟ್ರಾಬೆರಿ ಲಸ್ಸಿ ಮಾಡೋದಕ್ಕೆ ನೀವು ಫ್ರೆಶ್ ಸ್ಟ್ರಾಬೆರೀಸ್ ಬೇಕಾದರೂ ಪೇಸ್ಟ್ ಮಾಡಿ ಲಸ್ಸಿ ಮಾಡ್ಕೋಬಹುದು. ಅಂದರೆ ಈ ಥರ ಸಿರಪ್ ಸಿಗುತ್ತೆ, ಸ್ಟ್ರಾಬೆರಿ ಸಿರಪ್. ಇದನ್ನು ತಗೊಂಡು ಮಾಡ್ಕೋಬಹುದು. 1 ಕಪ್ನಷ್ಟು ಮೊಸರು ತಗೊಂಡಿದ್ದೀನಿ. 2 ಸ್ಪೂನ್ನಷ್ಟು ಸ್ಟ್ರಾಬೆರಿ ಸಿರಪ್ ತಗೊಂಡಿದ್ದೀನಿ. 2 ಸ್ಪೂನಷ್ಟು ಸಕ್ಕರೆ ತಗೊಂಡಿದ್ದೀನಿ. ಸ್ವಲ್ಪ 1-2 ಚಿಟಿಕೆಯಷ್ಟು ಏಲಕ್ಕಿ ಪುಡಿ ತಗೊಂಡಿದ್ದೀನಿ. 1 ಚಿಕ್ಕ ಕಪ್ಪಲ್ಲಿ 1 ಕಪ್ ಅಷ್ಟು ಹಾಲು ತಗೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾವು ಮೊಸರನ್ನ ಬೀಟ್ ಮಾಡ್ಕೋಬೇಕು. ನಾನು ಯಾವಾಗಲೂ ಈ ಥರ ಕೈಯಲ್ಲೇ ಬೀಟ್ ಮಾಡ್ಕೊಳ್ತೀನಿ. ನಾನು ಮಿಕ್ಸಿಲಿ ಆಗಲಿ ಎಲೆಕ್ಟ್ರಿಕ್ ಬೀಟರಲ್ಲಾಗಲಿ ಮಾಡೋದಿಲ್ಲ. ನಾನು ಈ ಥರ ಇದು ನೋಡಿ, ಎಲೆಕ್ಟ್ರಿಕ್ ಬೀಟರಲ್ಲ ಇದು. ಈ ಥರ ಪ್ರೆಸ್ ಮಾಡಿದ್ರೆ ಇದರಲ್ಲಿ ಎಲಾಸ್ಟಿಕ್ ಹಾಕಿರ್ತಾರೆ. ಇದು ಈ ಥರ ರೊಟೇಟ್ ಆಗುತ್ತೆ. ಒಂದು 5 ನಿಮಿಷ ಬೀಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದಕ್ಕೆ ಹಾಲು ಹಾಕ್ಕೊಳ್ತೀನಿ. ಹಾಲು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನಿಮಗೆ ಗಟ್ಟಿ ಬೇಕು ಅಂದರೆ ಹಾಲೇನು ಸೇರ್ಸೋಕೆ ಹೋಗಬೇಡಿ. ನಾನು ಸಪೋಟದು ಗಟ್ಟಿಗೆ ಮಾಡಿದ್ನಲ್ಲ, ಬರೀ ಮೊಸರು ಹಾಕಿ ಅಷ್ಟೇ ಮಾಡಿದ್ದೀನಿ, ಗಟ್ಟಿ ಮೊಸರಲ್ಲಿ. ನಿಮ್ಮ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಆ ಥರ ನೋಡಿ ಮಾಡ್ಕೊಳ್ಳಿ. ಏಲಕ್ಕಿ ಪುಡಿ, ಸ್ಟ್ರಾಬೆರಿ ಸಿರಪ್ಪು, ಸಕ್ಕರೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಸರಿ ಇದನ್ನು ಬೀಟ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಲಸ್ಸಿ ರೆಡಿ ಆಯಿತು. ನಾನಿಲ್ಲಿ ಐಸ್ ಕ್ಯೂಬ್ಸ್ ಏನೂ ಹಾಕಿಲ್ಲ. ನಾನು ಮೊಸರನ್ನೇ ಫ್ರಿಜ್ನಲ್ಲಿ ಇಟ್ಟಿದ್ದರಿಂದ ತಣ್ಣಗೆ ಇದೆ. ನಿಮಗೆ ಬೇಕಿದ್ರೆ ಐಸ್ ಕ್ಯೂಬ್ ಸೇರಿಸ್ಕೊಳ್ಳಿ. ಇವಾಗ ಇದನ್ನೊಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ಇದ್ರ ಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡ್ಕೊಳ್ತೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಸ್ಟ್ರಾಬೆರಿ ಲಸ್ಸಿ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಮಾಡೋಣ. ನಾನಿವಾಗ ಡ್ರೈ ಫ್ರೂಟ್ ಲಸ್ಸಿ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ ಅಂದರೆ ಬಾದಾಮ್, ಪಿಸ್ತಾ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ. ತುರಿದಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ. 1/4 ಸ್ಪೂನಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ. 1-2 ಸ್ಪೂನ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. 4-5 ದಳ ಕೇಸರಿ ಬೇಕಾಗುತ್ತೆ. ಇದು ತುಂಬ ರಿಚ್ ಆಗಿರುತ್ತೆ. ಇದನ್ನು ಈಸಿಯಾಗಿ ಮಾಡ್ಕೋಬೋದು ನಾವು. 3 ದಳದಷ್ಟು ಕೇಸರಿ ಹೂ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಬೀಟ್ ಮಾಡ್ಕೊಳ್ಳೋಣ ನಾವು. ನಿಮಗೆ ತೆಳ್ಳಗೆ ಬೇಕು ಅಂತಂದರೆ ಸ್ವಲ್ಪ ಹಾಲು ಬೇಕಾದರೂ ಹಾಕ್ಕೋಬೋದು. ಲಸ್ಸಿ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಬೀಟ್ ಆಯಿತು. ಇವಾಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಕರಗೋವರೆಗೂ ಬೀಟ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ತಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ ಹಾಕ್ಕೊಳ್ತಿದ್ದೀನಿ. ಈ ಬಿಸಿಲ್ಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬೇಕಾದರೆ ಐಸ್ ಕ್ಯೂಬ್ ಬೇಕಾದರೂ ಹಾಕ್ಕೋಬೋದು. ನಾನು ಮೊಸರನ್ನ ಫ್ರೀಝರ್ನಲ್ಲಿ ಇಟ್ಟಿದ್ದೆ, ಅದರಿಂದ ಅದು ಫುಲ್ ಕೋಲ್ಡಾಗೇ ಇದೆ. ಇಲ್ಲಾಂದರೆ ಲಸ್ಸಿ ಮಾಡಾದ್ಮೇಲಾದರೂ ನೀವು ಫ್ರೀಝರ್ನಲ್ಲಿ ಇಟ್ಟು ಒಂದು ಸ್ವಲ್ಪ ಹೊತ್ತು ಆಮೇಲೆ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಲಸ್ಸಿ ರೆಡಿ ಆಯಿತು. ನಾನು ಇವಾಗ ಗ್ಲಾಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸೂಪರಾಗಿರುತ್ತೆ ಇದು ಡ್ರೈ ಫ್ರೂಟ್ ಲಸ್ಸಿ. ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ ಹಾಕ್ಕೊಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾದ ಡ್ರೈ ಫ್ರೂಟ್ ಲಸ್ಸಿ. ತುಂಬ ಚೆನ್ನಾಗಿರುತ್ತೆ ಇದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನನಗೆ ಕಾಮೆಂಟ್ಸ್ ಮಾಡಿ. ನಾನಿವಾಗ ಚಾಕ್ಲೇಟ್ ಲಸ್ಸಿ ಮಾಡ್ತಾಯಿದ್ದೀನಿ. ಚಾಕ್ಲೇಟ್ ಲಸ್ಸಿ ಮಾಡೋದಕ್ಕೆ 1 ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ. 1.5 ಸ್ಪೂನ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. 1 ಚಿಕ್ಕ ಕಪ್ಪಷ್ಟು ಚಾಕ್ಲೇಟ್ ತುರಿದು ಇಟ್ಕೊಂಡಿದ್ದೀನಿ. ನಾನು ನಾರ್ಮಲ್ ಚಾಕ್ಲೇಟ್ನ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಚಾಕ್ಲೇಟ್ ಸಿರಪ್ ತೊಗೊಂಡಿದ್ದೀನಿ, ಹರ್ಷೀಸ್ ಅವ್ರದ್ದು. ನೀವು ಯಾವ್ದು ಬೇಕಾದರೂ ಚಾಕ್ಲೇಟ್ ಸಿರಪ್ ತೊಗೋಬೋದು. ಸಕ್ಕರೆ ಕಡಿಮೆ ಹಾಕಿ ತೊಗೊಂಡಿದ್ದೀನಿ ಅಂದರೆ ಈ ಚಾಕ್ಲೇಟಲ್ಲಿ ಈ ಸಿರಪಲ್ಲಿ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ಅದರಿಂದ ಸಕ್ಕರೆ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ.
ಸಕ್ಕರೆ ನೋಡಿ ಹಾಕ್ಕೊಳ್ಳಿ. ಇವಾಗ ನಾನು ಫಸ್ಟಿಗೆ ಈ ಮೊಸರನ್ನ ಫಸ್ಟಿಗೆ ಬೀಟ್ ಮಾಡ್ಕೊಳ್ತೀನಿ. ಒಂದು 5 ರಿಂದ 6 ನಿಮಿಷ ಬೀಟ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದಕ್ಕೇನೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಬೀಟರ್ ಇಲ್ಲ ಅಂದರೆ ನೀವು ಬೆಣ್ಣೆ ಕಡಿಯೋದ್ರಲ್ಲಾದರೂ ನೀವು ಬೀಟ್ ಮಾಡ್ಕೋಬೋದು. ನಿಮ್ಮ ಮನೇಲಿ ಯಾವ್ದು ಇರುತ್ತೋ ಅದರಲ್ಲೇ ಮಾಡ್ಕೋಬೋದು. ನಿಮಗೆ ಮಿಕ್ಸಿಲಿ ಹಾಕೋದು ಇಷ್ಟ ಆದರೆ ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬೋದು. ಮತ್ತು ಇವಾಗ ಸ್ವಲ್ಪ ಚಾಕ್ಲೇಟ್ ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಗಾರ್ನಿಷಿಗೆ ಇಟ್ಕೊಳ್ತೀನಿ. ಇವಾಗ ಸ್ವಲ್ಪ ನಾನು ಚಾಕ್ಲೇಟ್ ಸಿರಪ್ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನಷ್ಟು ಹಾಕಿದ್ರೆ ಸಾಕು. ಈ ಚಾಕ್ಲೇಟ್ ಲಸ್ಸಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ದೊಡ್ಡವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನು ಚಾಕ್ಲೇಟ್ನ ಕಾಂಪೌಂಡ್ಸ್ ಇಟ್ಕೊಂಡಿದ್ದೀನಿ, ಅದರಿಂದ ನಾನು ಅದನ್ನು ತುರಿದು ತೊಗೊಂಡಿದ್ದೀನಿ. ನಿಮ್ಗೆ ಇದಿಲ್ಲ ಅಂದರೆ ನೀವು ನಾರ್ಮಲಾಗಿ ಡೈರಿ ಮಿಲ್ಕ್ ಅದೆಲ್ಲ ಸಿಗುತ್ತಲ್ಲ ಅದನ್ನೇ ತೆಗೆದು ತುರಿದಿಟ್ಕೋಬೋದು. ನೋಡಿದ್ರಲ್ಲ, ಚಾಕ್ಲೇಟ್ ಲಸ್ಸಿ ರೆಡಿ ಆಯಿತು. ನೋಡಿ ಚಾಕ್ಲೇಟ್ ಲಸ್ಸಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದಕ್ಕೆ ಐಸ್ ಕ್ಯೂಬ್ಸ್ ಹಾಕಿಲ್ಲ, ನಿಮಗೆ ಬೇಕಿದ್ರೆ ಐಸ್ ಕ್ಯೂಬ್ ಹಾಕ್ಕೊಳ್ಳಿ. ಐಸ್ ಕ್ಯೂಬ್ ಹಾಕಿದ್ರೆ ಏನಾಗುತ್ತೆ, ಲಸ್ಸಿ ಇನ್ನೂ ತೆಳ್ಳಗಾಗ್ಬಿಡುತ್ತೆ, ಅದರಿಂದ ನಾನು ಐಸ್ ಕ್ಯೂಬ್ಸ್ ಹಾಕೋದಿಲ್ಲ. ನೋಡಿ ಅದ್ರ ಮೇಲೆ ಸ್ವಲ್ಪ ಗಾರ್ನಿಷ್ ಮಾಡ್ಕೊಳ್ತೀನಿ ಚಾಕ್ಲೇಟಿಂದ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸೂಪರಾಗಿ ತುಂಬ ಚೆನ್ನಾಗಿ ಚಾಕ್ಲೇಟ್ ಲಸ್ಸಿ ರೆಡಿ ಆಯಿತು. ಈ ರೆಸಿಪಿ ನೀವು ಟ್ರೈ ಮಾಡಿ, ನನಗೆ ಕಾಮೆಂಟ್ಸ್ ಮಾಡಿ. ನಾನಿವಾಗ ಬನಾನಾ ಲಸ್ಸಿ ಮಾಡ್ತಾಯಿದ್ದೀನಿ. ಬನಾನಾ ಲಸ್ಸಿ ಮಾಡೋದಕ್ಕೆ ಬಾಳೆಹಣ್ಣು ತೊಗೊಂಡಿದ್ದೀನಿ. 2 ಬಾಳೆಹಣ್ಣನ್ನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ. 1/4 ಸ್ಪೂನಷ್ಟು ಏಲಕ್ಕಿ ಪುಡಿ, 2 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಫಸ್ಟಿಗೆ ಈ ಬಾಳೆಹಣ್ಣನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇದ್ರ ಜೊತೆನೇ ನಾವು ಮೊಸರನ್ನು ಹಾಕ್ಕೊಳ್ಳೋಣ. ಇದ್ರ ಜೊತೆನೇ ಸಕ್ಕರೆನೂ ಹಾಕ್ಕೊಂಡ್ಬಿಡೋಣ. ಇವಾಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದೇ ಥರ ಫ್ರೂಟ್ ಹಾಕಿ ನೀವು ಎಲ್ಲ ಥರ ಲಸ್ಸಿ ಮಾಡ್ಕೋಬೋದು. ಸ್ಟ್ರಾಬೆರಿ ಲಸ್ಸಿ, ಮ್ಯಾಂಗೋ ಲಸ್ಸಿ, ಈ ಥರ ನಿಮ್ಗೆ ಯಾವ ಹಣ್ಣು ಬೇಕೋ ಆ ಥರ ಆ ಹಣ್ಣು ಹಾಕಿ ನೀವು ಲಸ್ಸಿ ಮಾಡ್ಕೋಬೋದು. ನಾನಿಲ್ಲಿ ಸಪೋಟದು ಮತ್ತು ಬನಾನತ್ ಮಾತ್ರ ತೋರಿಸಿದ್ದೀನಿ ಫ್ರೂಟಲ್ಲಿ, ಮತ್ತು ಸ್ಟ್ರಾಬೆರಿದು ಸಿರಪ್ ಹಾಕಿ ತೋರಿಸಿದ್ದೀನಿ. ಇನ್ನು ಚಾಕ್ಲೇಟ್ ಲಸ್ಸಿ ಒಂದು ತೋರಿಸಿದ್ದೀನಿ. ಇನ್ನೂ ವೆರೈಟೀಸ್ ಆಫ್ ಲಸ್ಸಿಸ್ ಮಾಡ್ಕೋಬೋದು ನಾವು ಮನೆಯಲ್ಲಿ. ತುಂಬ ಸುಲಭ ಲಸ್ಸಿ ಮಾಡೋದು. ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಲಸ್ಸಿ ಕುಡಿಯೋದಕ್ಕೆ. ನೋಡಿ ಇದು ಬೀಟ್ ಆಯಿತು. ಇವಾಗ ಲಾಸ್ಟ್ಗೆ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ, ಲಸ್ಸಿ ರೆಡಿ ಆಯಿತು. ಒಂದು ಗ್ಲಾಸ್ಗೆ ಹಾಕ್ಕೊಳ್ಳೋಣ. ತುಂಬ ಸೂಪರಾಗಿ ಬನಾನಾ ಲಸ್ಸಿ ಮಾಡ್ಕೊಂಡ್ವಿ. ಮೇಲೆ ಸ್ವಲ್ಪ ಗಾರ್ನಿಷ್ಗೋಸ್ಕರ ಡ್ರೈ ಫ್ರೂಟ್ ಹಾಕ್ತಾ ಇದ್ದೀನಿ. ನಿಮ್ಗೆ ಏನು ಬೇಕಾದರೂ ನೀವು ಹಾಕ್ಕೋಬೋದು. ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಬನಾನಾ ಲಸ್ಸಿ. ಈ ಲಸ್ಸಿಗಳನ್ನ ನೀವು ಈ ಸಮ್ಮರ್ಗೆ ಟ್ರೈ ಮಾಡಿ, ನನಗೆ ಕಾಮೆಂಟ್ಸ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ರೆಸಿಪೀಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.